ಏನು ಆ ಜಮೀರ್ ಖಾನ್ ಅನ್ನಂಥವ್ರು ಅವ್ರ ಇಲಾಖೆಯಲ್ಲಿ ಹೌಸಿಂಗ್ ಮಿನಿಸ್ಟ್ರಲ್ಲಿ ಭ್ರಷ್ಟಾಚಾರ ಆಗಲಿಲ್ಲನ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿಲ್ಲನ? ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿಲ್ಲನ? ಈ 36 ಮಂತ್ರಿಗಳು ಇದಾರಲ್ಲ, 36 ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದೊಂದು ಮಾತು ಹೇಳಲ್ಲ. ಯಾರೊಬ್ಬರನ್ನಾಗಲಿ ಸೀದಾ ಇದಾರನ್ನ ಹೇಳ್ರಿ, ಮುಖ್ಯಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿ ಆದ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಸಭಾಪತಿಗಳು ಯಾರು ಕರೆಕ್ಟ್ ಇದ್ದಾರೆ ಹೇಳ್ರಿ. ಕರೆಕ್ಟ್ ಇದ್ದಾರೆ ಅಂದ್ರೆ ನೋಡ್ಸಿರಲ್ಲ, ಯಾರು ಒಬ್ಬರನ್ನ ಸರಿ ಇದ್ದಾರೆ ಇವರು ಮಂತ್ರಿಗಳು ಯಾರನ್ನ? ಟಾಪ್ ಟು ಬಾಟಮ್ ಏನಾಗಿದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ರಾಜೀನಾಮೆ ಕೊಡಂದು ಯಾರು ಕೇಳಲ್ಲ. ಯಾಕಂದ್ರೆ ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ನೋಡ್ರಿ. ಯಾರನ್ನ ರಾಜಣ್ಣ ಅಂತವ್ರು ಇನ್ನೊಬ್ಬ ನಾಗೇಂದ್ರ ಅಂತವ್ರು ತಪ್ಪು ಮಾಡಿದಾರೆ ಅಂದ್ರೆ ರಾಜೀನಾಮೆ ಕೊಡ ಅಂದ್ಬಿಡೋದು. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಹಂಗಾಗಿ ಇವತ್ತು ಎಲ್ಲ ನಿಗಮಗಳಲ್ಲಿ ಹಣ ಇವತ್ತು ಭ್ರಷ್ಟಾಚಾರ ಆಗ್ತಾ ಇದೆ, ಯಾರು ಕೇಳೋರಿಲ್ಲ. ಇವತ್ತು ಎಷ್ಟು ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೇಳಿ? ಇವರು ಹೇಳಿದ್ರಿಂದ ಸಚಿವ ಸಂಪುಟದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಒಂದು ನಿಗಮದಾಗೆ ಬರ್ತೇನೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ನೀವು ತೆಲಂಗಾಣಿಗೆ ರೊಕ್ಕ ಕಳಿಸಿದ್ರಲ್ಲ, ಯಾರು ಕಳಿಸಿದ್ರು? ತೆಲಂಗಾಣಿಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಗಿದ್ದು ಅವ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನ, ಮಂತ್ರಿ ಜೈಲಿಗೆ ಹೋಗಿ ಬಂದಾನ, ಅದೆಲ್ಲ ಮುಖ್ಯ. ಇದಕ್ಕೆ ಕಾರಣೀಭೂತರು ಯಾರು? ಇದಕ್ಕೆ ಮೂಲ ಸೂತ್ರಧಾರರು ರಾಹುಲ್ ಗಾಂಧಿ ಅವರು. ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು. ಭ್ರಷ್ಟಾಚಾರ ಪಿತಾಮಹನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು. ಅವ್ರು ಎಲ್ಲಿ ಹೋದರವರು? ಇವತ್ತು ಎಲೆಕ್ಷನ್ ಟೈಮಲ್ಲಿ ಹತ್ತತ್ರ 15 ಕ್ಷೇತ್ರಗಳಲ್ಲಿ ಎಸ್ಟಿಗಳು ಸೋತೋದ್ರು. ಮೀಸಲು ಕ್ಷೇತ್ರದಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಂತ ಮಾತುಗಳು, ಆಶ್ವಾಸನೆಗಳು ಯಾವುದು ಉಳಿಸ್ಕೊಂಡಿಲ್ಲ.